ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 71ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 71. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಅನುವಾದ: ಯಾವ ಪುರುಷನು ಸಂಪೂರ್ಣವಾಗಿ ಎಲ್ಲ ಕಾಮನೆಗಳನ್ನು ತ್ಯಜಿಸಿ ಮಮತಾರಹಿತನೂ ಅಹಂಕಾರರಹಿತನೂ ಸ್ಪೃಹಾರಹಿತನೂ ಆಗಿ ವಿಚರಿಸುತ್ತಾನೋ ಅವನೇ ಶಾಂತಿಯನ್ನು ಪಡೆದಿದ್ದಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸ್ಥಿತಪ್ರಜ್ಞ ಹೇಗೆ ನಡ್ಕೊಳ್ತಾನೆ? ಅರ್ಜುನನ ಈ 4ನೇ ಪ್ರಶ್ನೆ ಇದೆಯಲ್ಲ, ಇದು ಪರಮಾತ್ಮನನ್ನ ಪಡ್ಕೊಂಡ ಒಬ್ಬ ಮನುಷ್ಯನ ವಿಷಯದಲ್ಲೇ ಇತ್ತು. ಆದರೆ ಈ ಪ್ರಶ್ನೆ ಬಂದು ಆಚರಣೆ ಅಂದರೆ ನಡ್ಕೊಳ್ಳೋದು ಅಂತಂದ್ರೇನು, ಆಚರಣೆಯ ವಿಷಯವಾಗಿ ಇದ್ದ ಕಾರಣ ಅದಕ್ಕೆ ಉತ್ತರವಾಗಿ ಭಗವಂತ ಏನು ಮಾಡ್ದ, 64ನೇ ಶ್ಲೋಕದಿಂದ ಇಲ್ಲಿವರೆಗೆ ಯಾವ ರೀತಿಯ ಆಚರಣೆ ಮಾಡುವಂತಹ ಮನುಷ್ಯ ಬೇಗನೆ ಸ್ಥಿತಪ್ರಜ್ಞನಾಗ್ತಾನೆ, ಏನೆಲ್ಲ ಮಾಡಿದ್ರೆ ಅವನು ಸ್ಥಿತಪ್ರಜ್ಞ ಸ್ಥಿತಿಗೆ ಬರ್ತಾನೆ. ಯಾಕೆ ಅಂತಂದರೆ ಇದೆಲ್ಲ ನಾವು ತಿಳ್ಕೊಳ್ಳಿ. ನಾವು ಸ್ಥಿತಪ್ರಜ್ಞ ಒಂದು ಸ್ಥಿತಿಗೆ ಬರಬೇಕು ಅಂದರೆ ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟ ಅಲ್ವಾ. ಅಂದರೆ ಒಬ್ಬ ಮನುಷ್ಯ ಹೇಗೆ ಸ್ಥಿತಪ್ರಜ್ಞನಾಗಬೇಕು, ಯಾರು ಆಗೋದಿಲ್ಲ, ಮತ್ತು ಯಾವಾಗ ಒಬ್ಬ ಮನುಷ್ಯ ಸ್ಥಿತಪ್ರಜ್ಞನಾಗ್ತಾನೋ ಆ ಒಂದು ಸಮಯದಲ್ಲಿ ಅವನ ಸ್ಥಿತಿ ಹೇಗಿರುತ್ತೆ, ಅವನು ಹೇಗಿರ್ತಾನೆ ಎಲ್ಲವನ್ನ ಹೇಳ್ದ ಅಲ್ವಾ ಇಷ್ಟೊತ್ತು. ಇದೆಲ್ಲವನ್ನ ಹೇಳಿ ಈಗ ಆ 4ನೇ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾ ಸ್ಥಿತಪ್ರಜ್ಞ ಮನುಷ್ಯ ಯಾವ ರೀತಿ ಆಚರಣೆ ಮಾಡ್ತಾನೋ ಆ ರೀತಿಯನ್ನು ಇಲ್ಲಿ ತಿಳಿಸ್ತಾನೆ. ನೋಡಿ, ಇಲ್ಲಿ ಸ್ಥಿತಪ್ರಜ್ಞ ಹೇಗೆ ನಡ್ಕೊಳ್ತಾನೆ ಅಂತ ಅರ್ಜುನ ಕೇಳಿದ್ದು. ಆ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಾ ಇದ್ದಾನೆ. ಇದಕ್ಕೆ ಮುಂಚೆ ಏನು ಮಾಡ್ದ, ಏನೇನೆಲ್ಲ ಮಾಡಿದ್ರೆ ಸ್ಥಿತಪ್ರಜ್ಞ ಅಂತ ಅನ್ನಿಸ್ಕೊಳ್ತಾನೆ, ಹೇಗೆ ಮಾಡಬೇಕು, ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅದನ್ನೆಲ್ಲ ಹೇಳಿ ಈಗ ಒಬ್ಬ ಸ್ಥಿತಪ್ರಜ್ಞ ಪುರುಷ ಹೇಗೆ ನಡ್ಕೊಳ್ತಾನೆ ಅನ್ನೋದನ್ನ ಈಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಏನು ಉತ್ತರ ಕೊಡ್ತಾನೆ ಅಂತಂದರೆ, ಯಾವ ಮನುಷ್ಯ ಸಂಪೂರ್ಣವಾಗಿ ಎಲ್ಲ ಕಾಮನೆಗಳನ್ನು ತ್ಯಜಿಸಿ, ಅಂದರೆ ಅವನು ಒಳಗಡೆ ಇಂದ್ರಿಯಗಳು ಮತ್ತು ಸೂಕ್ಷ್ಮ ಇಂದ್ರಿಯಗಳು ಇರುತ್ತಲ್ಲ, ಅದು ಎಲ್ಲ ರೀತಿಯಿಂದಲೂ ಕೂಡ ಕಾಮನೆಗಳನ್ನು ತ್ಯಜಿಸಿ ಮಮತಾರಹಿತನೂ ಅಹಂಕಾರರಹಿತನೂ ಸ್ಪೃಹಾರಹಿತನೂ ಆಗಿ ವಿಚರಣೆ ಮಾಡ್ತಾನೋ ಅವನೇ ಶಾಂತಿಯನ್ನು ಪಡೆದಿದ್ದಾನೆ. ಇಲ್ಲಿ ಶಾಂತಿ ಅಂತಂದ್ರೇ ಭಗವಂತ ನಮ್ಮೊಳಗಡೆ ಇದ್ರೇ ನಮಗೆ ಶಾಂತಿ ಅನ್ನೋದು ಸಿಗೋದು. ಅಂದರೆ ನಮಗೊಂದು ಪ್ರಶ್ನೆ ಬರುತ್ತೆ, ನಮ್ಮೊಳಗಡೆ ಭಗವಂತ ಇಲ್ವಾ ಅಂತ ಅಂದ್ಬಿಟ್ಟು. ಇದ್ದಾನೆ, ಆದರೆ ಅವನ ಮೇಲೆ ಐಹಿಕವನ್ನು ಮುಚ್ಚಿಬಿಟ್ಟಿದ್ದೀವಿ. ಅವನು ಇದ್ರೂ ಕೂಡ ನಮಗೆ ಗೋಚರಿಸ್ತಾ ಇಲ್ಲ. ಯಾವಾಗ ಐಹಿಕದ್ದೆಲ್ಲ ಹೊರಗಡೆ ಬಂದ್ಬಿಡುತ್ತೋ ಆಗ ಭಗವಂತ ನಮಗೆ ಕಾಣಿಸ್ಕೊಳ್ತಾನೆ, ಆಗ ಪರಮಶಾಂತಿ ಅನ್ನೋದು ನಮಗೂ ಕೂಡ ಸಿಗತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಯಾರು ಕಾಮನೆಗಳನ್ನು ತ್ಯಾಗ ಮಾಡಿರ್ತಾರೋ, ಎಲ್ಲವನ್ನ ಬಿಟ್ಟಿರ್ತಾರೋ, ಮಮತಾರಹಿತ ಆಮೇಲೆ ಅಹಂಕಾರ ರಹಿತ ಸ್ಪೃಹಾರಹಿತನಾಗಿ ಎಲ್ಲ ಕಡೆ ಅವನು ಓಡಾಡ್ತಾ ಇರ್ತಾನೋ ಅಂಥವನೇ ಶಾಂತಿಯನ್ನು ಪಡೆದಿದ್ದಾನೆ ಅಂತ ಅರ್ಥ ಅಂತ ಹೇಳಿದ್ರು. ಈಗ ಪ್ರಶ್ನೆಗಳ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪ್ರಶ್ನೆ ಏನಪ್ಪ ಅಂತಂದರೆ, ಸರ್ವಾನ್ ಅನ್ನುವಂತಹ ವಿಶೇಷಣದ ಜೊತೆ ಕಾಮಾನ್ ಅನ್ನುವಂತಹ ಪದ ಯಾವುದರ ವಾಚಕವಾಗಿದೆ, ಮತ್ತು ಅವುಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗಂದರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈ ಲೋಕ ಮತ್ತು ಪರಲೋಕದ ಎಲ್ಲ ಭೋಗಗಳ ಎಲ್ಲ ಪ್ರಕಾರದ ಕಾಮನೆಗಳ ವಾಚಕವಾಗಿ, ಅಂದರೆ ಇದು ಒಂದೇ ಲೋಕ ಅಂತಲ್ಲ. ಈ ಭೂಲೋಕ ಅಂತಿದ ತಕ್ಷಣ ಭೂಲೋಕದಲ್ಲಿ ನಮ್ಗೆ ಆಸೆ ಆಕಾಂಕ್ಷೆಗಳು ಹೋಗ್ಬಿಟ್ಟು ಸ್ವರ್ಗಲೋಕದ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡ್ರೆ ಅವನನ್ನು ಸ್ಥಿತಪ್ರಜ್ಞ ಅಂತಾರ? ಇಲ್ಲ, ಅವನು ಈ ಲೋಕನೇ ಅಲ್ಲ, ಪರಲೋಕ ಕೂಡ. ಎಲ್ಲ ಲೋಕಗಳ ಭೋಗ ಏನೇನಿದೆಯೋ, ಎಲ್ಲ ರೀತಿಯ ಕಾಮನೆಗಳಿದೆಯೋ ಅದೆಲ್ಲದನ್ನು ಸೇರಿ ಇಲ್ಲಿ ಸರ್ವಾನ್ ಅಂತ ಹೇಳಿರೋದು. ಆ ವಿಶೇಷಣದ ಜೊತೆಗೆ ಕಾಮಾನ್ ಅನ್ನುವಂಥ ಪದ ಇದೆ. ಈ ಎಲ್ಲ ರೀತಿಯ ಭೋಗಗಳ ಸಮಸ್ತ ಕಾಮನೆಗಳಿಂದ ಯಾವತ್ತಿಗೂ ಅವನಲ್ಲಿ ಆಸೆ ಬರಬಾರ್ದು. ಆ ರೀತಿ ಎಲ್ಲವನ್ನ ಸರ್ವಥಾ ಬಿಡೋದು, ಸರ್ವಥಾ ರಹಿತನಾಗೋದು, ಅದನ್ನ ಇಲ್ಲಿ ತ್ಯಾಗ ಮಾಡೋದು ಅಂತ ಹೇಳಿರೋದು. ಆ ರೀತಿ ಮಾಡೋದನ್ನ ಸರ್ವಥಾ ತ್ಯಾಗ ಅಂತ ಹೇಳಿರೋದು.
ಇಲ್ಲಿ ಕಾಮನ್ ಅನ್ನುವಂತಹ ಪದ ಇದೆಯಲ್ಲ, ಆ ಪದ ಶಬ್ದಾದಿ ವಿಷಯಗಳ ವಾಚಕವಾಗಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಅರ್ಜುನನ 4ನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮತ್ತು ಸ್ಥಿತಪ್ರಜ್ಞ ಮನುಷ್ಯ ಯಾವ ರೀತಿ ಆಚರಣೆ ಮಾಡ್ತಾನೆ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಇಲ್ಲಿ ತಿಳುವಳಿಕೆಯನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಒಂದು ವೇಳೆ ಕಾಮನ್ ಅನ್ನುವಂತಹ ಪದದ ಅರ್ಥವನ್ನು ಶಬ್ದಾದಿ ವಿಷಯಗಳು ಅಂತ ತಿಳ್ಕೊಂಡ್ರೆ ಅವುಗಳನ್ನು ಸರ್ವತಾ ತ್ಯಾಗ ಮಾಡಿ ವಿಚರಣೆ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಇಲ್ಲಿ ಕಾಮಾನ್ ಅಂತ ಹೇಳಿದ್ದಾರೆ, ಅಂದರೆ ಕಾಮನೆಗಳನ್ನು ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಅದೇ ನಾವು ಕಾಮಾನ್ ಅಂತಂದರೆ ಇಂದ್ರಿಯಗಳ ವಿಷಯಗಳು ಅಂತೇನಾದರೂ ತಗೊಂಡ್ರೆ, ಇಲ್ಲಿ ಶಬ್ದಾದಿ ವಿಷಯಗಳ ಅಂತಿದೆ. ಅಂದರೆ ನಮ್ಮ ಇಂದ್ರಿಯಗಳಿಗೆ ಅವುಗಳದೇ ಆದಂತಹ ವಿಷಯಗಳಿರುತ್ತಲ್ವಾ. ಈಗ ಕಿವಿಯ ವಿಷಯ ಏನು? ಶಬ್ದ. ಕಣ್ಣಿನ ವಿಷಯ ಏನು? ದೃಶ್ಯ. ಚರ್ಮದ ವಿಷಯ ಏನು? ಸ್ಪರ್ಶ. ಈ ರೀತಿ ಬೇರೆ ಬೇರೆ ಇಂದ್ರಿಯಗಳಿಗೆ ತಮ್ಮದೇ ಆದಂಥ ವಿಷಯಗಳಿದೆಯಲ್ಲ, ಇದನ್ನು ಹೇಳ್ತಾ ಇಲ್ಲ ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದರೆ ಎಲ್ಲ ರೀತಿಯ ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದಾದ್ರೂ ಆಗಿರಬಹುದು. ಎಲ್ಲ ರೀತಿಯ ಕಾಮನೆಗಳನ್ನು ಎಲ್ಲವನ್ನೂ ಕೂಡ ಬಿಡೋದನ್ನು ಇಲ್ಲಿ ಸರ್ವಾನ್ ಕಾಮಾನ್ ಅನ್ನುವಂಥ ಶಬ್ದಗಳನ್ನು ಉಪಯೋಗ ಮಾಡಿ ಹೇಳ್ತಾ ಇದ್ದಾರೆ. ಒಂದೊಂದು ಶಬ್ದಕ್ಕೂ ಇಲ್ಲಿ ಅರ್ಥವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ನಾವು ಅದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ಈಗ ಸ್ಥಿತಪ್ರಜ್ಞ ಅಂತಂದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಅವನಲ್ಲಿ ಯಾವುದೇ ಮೋಹ ಇರೋದಿಲ್ಲ, ಸ್ಪೃಹೆ ಇರೋದಿಲ್ಲ, ಅಹಂಕಾರ ಇರೋದಿಲ್ಲ, ಮಮತ್ವ ಇರೋದಿಲ್ಲ, ಆಮೇಲೆ ಕಾಮನೆಗಳಿರೋದಿಲ್ಲ. ಎಲ್ಲವನ್ನ ಬಿಟ್ಟು ಬರೀ ಭಗವಂತನಲ್ಲೇ ಸ್ಥಿತನಾಗಿರ್ತಾನಲ್ಲ, ಅವನು ಸ್ಥಿತಪ್ರಜ್ಞ ಅಂತ ಅಂದ್ಬಿಟ್ಟು ಇಷ್ಟು ಸಿಂಪಲಾಗಿ ಅರ್ಥ ಮಾಡಿಕೊಂಡ್ರೂ ಸಾಕು ನಾವು. ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.